ಇಡೀ ರಾಜಕೀಯ ವಲಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿರುವಂತಹ ಸುದ್ದಿ. ರಾಜ್ಯದ ಮುಖ್ಯಮಂತ್ರಿ ಆಗ್ತಾರಂತೆ ಪ್ರಿಯಾಂಕ್ ಖರ್ಗೆ, ದೇಶದ ಪ್ರಧಾನಿ ಆಗ್ತಾರಂತೆ ಮಲ್ಲಿಕಾರ್ಜುನ ಖರ್ಗೆ. ಈ ಬಗ್ಗೆ ಸ್ಫೋಟಕ ಸುದ್ದಿ ನಿಮ್ಮ ಫ್ರೀಡಂ ಟಿವಿ ಈ ಗಳಿಗೆ ಬ್ರೇಕ್ ಮಾಡ್ತಾ ಇದೆ. ಕಲಬುರಗಿ ಅಪ್ಪ ಮಕ್ಕಳ ರಾಜಯೋಗದ ಸ್ಟೋರಿಯನ್ನ ನಿಮ್ಮ ಕರ್ಣ ಬುಡಗಳಿಗೆ ನಾವು ಹಾಕ್ತಾ ಇದ್ದೀವಿ. ಇದು ನಿಮ್ಮ ಫ್ರೀಡಂ ಟಿವಿಯ ಮೆಗಾ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಪ್ರಿಯಾಂಕ್ ಖರ್ಗೆ ಆಗ್ತಾರಂತೆ ಸಿಎಂ, ಅವರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಆಗ್ತಾರಂತೆ ಪಿಎಂ. ಪ್ರಿಯಾಂಕ್ ಖರ್ಗೆ ಸಿಎಂ ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಪಿಎಂ ಆಗೋದು ಅನ್ಡೌಟೆಡ್ಲಿ. ಇವರಿಬ್ಬರು ಸಿಎಂ ಪಿಎಂ ಆಗೋದು ಪಕ್ಕಾ ಪಕ್ಕಾ. ಸೂರ್ಯ ಚಂದ್ರರಷ್ಟೇ ಸತ್ಯ ಅಂತೆ. ಮಗ ಸಿಎಂ ಆದ್ರೆ ತಂದೆ ಪಿಎಂ ಆಗ್ತಾರಂತೆ. ಇದು ನಿಮ್ಮ ಫ್ರೀಡಂ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಸ್ಟೋರಿ. ಮಿಸ್ ಮಾಡದೆ ನೋಡಿ. ಪ್ರಿಯಾಂಕ್ ಖರ್ಗೆ ಸಿಎಂ ಆಗೋದು ಪಕ್ಕಾ, ಅದರಲ್ಲಿ ಯಾವ ಸಂದೇಹವೂ ಇಲ್ಲವಂತೆ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಸಿಎಂ ಪಟ್ಟ. ಪ್ರಿಯಾಂಕ್ ಖರ್ಗೆ ಸಿಎಂ ಆಗೋದ್ರಲ್ಲಿ ಸಂದೇಹವೇ ಇಲ್ಲ. ಪ್ರಿಯಾಂಕ್ ಖರ್ಗೆ ಸಿಎಂ ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಪಿಎಂ ಆಗ್ತಾರೆ. ಇವರಿಬ್ಬರೂ ಸಿಎಂ ಪಿಎಂ ಆಗೋದು ಪಕ್ಕಾ ಪಕ್ಕಾ. ಹಾಗಾದ್ರೆ ಹೆಂಗಾಗ್ತಾರೆ? ಲಾಜಿಕಲಿ ಹೇಳಿ, ಹೆಂಗಾಗ್ತಾರೆ ಇವರು ಸಿಎಂ ಪಿಎಂ? ಸೂರ್ಯ ಚಂದ್ರರಷ್ಟೇ ಸತ್ಯ ಅಂತ ಹೇಳಿದಾರೊಬ್ರು. ಇದು ನಿಮ್ಮ ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಸ್ಟೋರಿ. ಇಡೀ ರಾಜಕೀಯ ವಲಯದಲ್ಲಿ ಆ ಒಂದು ಹೇಳಿಕೆಯ ಬೆನ್ನಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ರಾಜ್ಯದ ಒಂದು ದೊಡ್ಡ ಸಮುದಾಯದ ಪ್ರತಿನಿಧಿಗಳು ದೇಶದ ಪ್ರಧಾನಿ ಆಗ್ತಾರ, ಅವರ ಮಗ ರಾಜ್ಯದ ಸಿಎಂ ಆಗ್ತಾರ. ನಿಮ್ಮ ಫ್ರೀಡಂ ಟಿವಿಯಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಫೋಟಕ ಸ್ಟೋರಿ. ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾರೆ, ಇವರೆಂಗ್ರಿ ಸಿಎಂ ಆಗ್ತಾರೆ ಅಂತ ಯೋಚಿಸ್ತಾ ಇರಬಹುದು. ಮಲ್ಲಿಕಾರ್ಜುನ್ ಖರ್ಗೆ ಕುಡಿಗೆ ಬಂತು ರಾಜಯೋಗ. ಶೀಘ್ರವೇ ಖರ್ಗೆ ಕುಟುಂಬಕ್ಕೆ ಶುಕ್ರ ದೆಸೆ ಶುರುವಾಗುತ್ತೆ. ಖರ್ಗೆ ಕುಟುಂಬಕ್ಕೆ ಯೋಗ ಬರುವುದು ಖಚಿತ. ಸಿಎಂ ಕುರ್ಚಿ ಅಲ್ಲಾಡ್ತಾ ಇದೆ. ಡಿಸಿಎಂ ಒಂದು ಕಡೆ ಕಣ್ಣಿಟ್ಕೊಂಡು ಕೂತಿದ್ದಾರೆ. ಸತೀಶ್ ಜಾರಕಿಹೊಳಿ ವಾರೆಗಣ್ಣಲ್ಲಿ ಆ ಸೀಟನ್ನು ನೋಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪರಮೇಶ್ವರ್ ನಿಗಿ ಅಂತಿದ್ದಾರೆ. ಇನ್ನೊಂದು ಕಡೆ ಎಂಬಿ ಪಾಟೀಲ್ ನಾನೂ ಕೂಡ ಸಿಎಂ ಆಗ್ತೀನಿ ಅಂತ ಆಸೆ ವ್ಯಕ್ತಪಡಿಸಿದ್ದಾರೆ. ಹಿಂಗಿದ್ದಾಗ ನೀವು ಎಐಸಿಸಿ ಅಧ್ಯಕ್ಷರ ಮಗ ಸಿಎಂ ಆಗ್ತಾರಂತ ಹೇಳ್ತೀರಲ್ಲ, ಫ್ರೀಡಂ ಟಿವಿಗೆ ಏನು ಕೆಲಸ ಇಲ್ವಾ ಅಂತ ಅನ್ಕೋಬಹುದು. ಒಟ್ಟಾರೆ ಪ್ರಿಯಾಂಕ್ ಖರ್ಗೆ ಸಿಎಂ ಆಗೋದು ಫಿಕ್ಸು. ಇದು ನಿಮ್ಮ ಫ್ರೀಡಂ ಟಿವಿಯ ಮೆಗಾ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಯಾವಾಗ ಆಗ್ತಾರೆ, ಹೇಗೆ ಆಗ್ತಾರೆ? ನಿಮ್ಮ ಫ್ರೀಡಂ ಟಿವಿಯಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ, ಅದರ ಇಂಚಿಂಚು ಮಾಹಿತಿಯನ್ನ ನಾವು ಹೇಳ್ತೀವಿ. ಅವರು ಹೇಳಿದ್ರು, ಇವರು ಹೇಳಿದ್ರು, ಇವರು ಹಿಂಗೆ ಊಹೆ ಮಾಡ್ಕೊಂಡವ್ರೆ, ಅವ್ರು ಹಂಗೆ ಕಲ್ಪನೆ ಮಾಡ್ಕೊಂಡವ್ರೆ. ಅದರ ಮಾನದಂಡದಲ್ಲಿ ಸ್ಟೋರಿಯನ್ನ ಬ್ರೇಕ್ ಮಾಡೋರು ನಾವಲ್ಲ. ಹೇಳ್ತೀವಿ ಯಾಕೆ ಸಿಎಂ ಆಗ್ತಾರೆ ಮತ್ತು ಹೇಗೆ ಸಿಎಂ ಆಗ್ತಾರೆ. ತಂದೆ ಹೇಗೆ ದೇಶದ ಪ್ರಧಾನಿ ಆಗ್ತಾರೆ, ಮಗ ಹೇಗೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಪೊಲಿಟಿಕಲ್ ಲಾಜಿಕ್ ಅನ್ನ ಇಟ್ಕೊಂಡೇ ನಾವು ಹೇಳ್ತೀವಿ. ಯಾವಾಗ ಆಗ್ತಾರೆ, ಹೇಗಾಗ್ತಾರೆ? 140 MLA ಇರುವಂತಹ ಸುಭದ್ರ ಸರ್ಕಾರದಲ್ಲಿ ಸಿಎಂ ಚೇಂಜ್ ಆಗ್ತಾರ? ಹಾಗಾದ್ರೆ ನಿಮ್ಮ ಫ್ರೀಡಂ ಟಿವಿಯಲ್ಲಿ ಇದು ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮಲ್ಲಿಕಾರ್ಜುನ್ ಖರ್ಗೆ ಕುಡಿಗೆ ಬಂತು ರಾಜಯೋಗ. ಶೀಘ್ರವೇ ಖರ್ಗೆ ಕುಟುಂಬಕ್ಕೆ ಶುಕ್ರ ದೆಸೆ. ಖರ್ಗೆ ಕುಟುಂಬಕ್ಕೆ ಯೋಗ ಬರುವುದು ಖಚಿತ, ನಿಶ್ಚಿತ, 100%. ಫ್ರೀಡಂ ಟಿವಿಯಲ್ಲಿ ಕಲಬುರಗಿ ಅಪ್ಪ ಮಕ್ಕಳ ಅಧಿಕಾರದ ಭಾಗ್ಯದ ಸ್ಟೋರಿಯನ್ನ ನಾವು ಈಗ ಬ್ರೇಕ್ ಮಾಡ್ತಾ ಇದ್ದೀವಿ. ಹೈಕಮಾಂಡ್ ಕೃಪೆಯಿಂದ ಆಗುತ್ತಾ ರಾಜ್ಯದಲ್ಲಿ ಬದಲಾವಣೆ? ಏನಾಗಬಹುದು? ಸಿದ್ದು ಅಧಿಕಾರ ಬಿಟ್ಟುಕೊಟ್ಟ ನಂತರ ಆಗ್ತಾರಾ? ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯರ ಕುತ್ತಿಗೆಯ ಸುತ್ತ ತೂಗುಗತ್ತಿ ತಿರುಗಾಡ್ತಿರುವಾಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಪಿಎಂ ಆಗೋದು ಹೇಗೆ?
ಮುಂದಿನ ಟರ್ಮ್ನಲ್ಲಿ ಖರ್ಗೆ PM ಆಗೋದಾ ಅಥವಾ ಈ ಬಾರಿಯೇ PM ಆಗ್ತಾರಾ? ಗೆಲ್ಲುತ್ತಾ ಮುಂದಿನ ಬಾರಿ ಕಾಂಗ್ರೆಸ್? ದೇಶದಲ್ಲಿ ಗೆಲ್ಲುತ್ತಾ ಮುಂದಿನ ಬಾರಿ ಕಾಂಗ್ರೆಸ್ ಗೆದ್ರೆ ಮಲ್ಲಿಕಾರ್ಜುನ್ ಖರ್ಗೆ PM ಆಗೋದು ಸತ್ಯ. ಮೈತ್ರಿ ಸರ್ಕಾರ ರಚನೆಯಾಗಿ ಆದರೂ ಕೂಡ PM ಆಗ್ತಾರೆ ಮಲ್ಲಿಕಾರ್ಜುನ ಖರ್ಗೆ. ಫ್ರೀಡಂ ಟಿವಿ ಬಿಚ್ಚಿಡುತ್ತೆ ಖರ್ಗೆ ಫ್ಯಾಮಿಲಿ ಪೊಲಿಟಿಕಲ್ ಕಹಾನಿ. ನಿಮಗ್ಯಾರೂ ಹೇಳದ, ನೀವೆಲ್ಲೂ ಕಂಡು ಕೇಳರಿಯದಂತಹ ಒಂದು ಸುದ್ದಿ ಇದು. 100ಕ್ಕೆ 100 ಅಪ್ಪ ಮಗ PM CM ಆಗೋದು ಪಕ್ಕ. ಈ ಸುದ್ದಿ ಬಿಚ್ಚಿಟ್ಟಿದ್ದು ಬೇರಾರು ಅಲ್ಲ, ನಾವು ಹೇಳ್ತೀವಿ ಆ ರಹಸ್ಯವನ್ನ. ಯಾರು ಗೊತ್ತಾ ಹೇಳಿದ್ದು ಖರ್ಗೆ ಫ್ಯಾಮಿಲಿಯ ಪೊಲಿಟಿಕಲ್ ರಹಸ್ಯವನ್ನ? ಯಾರು ಹೇಳಿದ್ದಾರೆ? ಮಲ್ಲಿಕಾರ್ಜುನ್ ಖರ್ಗೆ CM ಆಗ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ PM ಆಗ್ತಾರೆ, ಮಗ ಪ್ರಿಯಾಂಕ್ ಖರ್ಗೆ ರಾಜ್ಯದ CM ಆಗ್ತಾರೆ. ಅಲ್ಲ ರೀ, ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ. DK ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸುತ್ತಿದ್ದಾರೆ. ಸ್ವಪಕ್ಷದಿಂದಲೇ ನನಗೂ ಕೂಡ CM ಆಗಬೇಕು, 3 DCM ಅನ್ನ ಇಟ್ಕೊಳ್ಳಿ ರಾಜ್ಯದಲ್ಲಿ ಅನ್ನುವಂತಹ ಕೂಗು. ಸತೀಶ್ ಜಾರಕಿಹೊಳಿ ಒಂದೊಂದು ಸತಿ ಹೇಳ್ತಾರೆ KPCC ಅಧ್ಯಕ್ಷ ನಾನು ಯಾಕೆ ಆಗಬಾರ್ದು, ಇನ್ನೊಂದು ಸತಿ ಹೇಳ್ತಾರೆ 2028ರಲ್ಲಿ ನಾನೇ CM. MB ಪಾಟೀಲ್ ಎದೆ ಮುಂದೆ ಚಾಚಿ ಹೇಳ್ತಾರೆ ನಾನು ಅನುಭವಿ ರಾಜಕಾರಣಿ, ನನ್ನ ಎಕ್ಸ್ಪೀರಿಯನ್ಸ್ ಏನು ಅನ್ನೋದು ಗೊತ್ತಾ, ಎಷ್ಟು ವರ್ಷದಿಂದ ನಾನು ಕಾಂಗ್ರೆಸ್ನಲ್ಲಿದ್ದೀನಿ, ನಾನು ಯಾಕೆ ಆಗಬಾರ್ದು ಅಂತಾರೆ MB ಪಾಟೀಲು. 7 ಸತಿ KPCC ಅಧ್ಯಕ್ಷನಾಗಿರುವಂತಹ ನಾನು ಅಂದರೆ G ಪರಮೇಶ್ವರ್ ಯಾಕೆ ಮತ್ತೊಂದು ಸತಿ KPCC ಅಧ್ಯಕ್ಷನಾಗಬಾರ್ದು, ಯಾಕೆ ನಾನು CM ಆಗಬಾರ್ದು, ಈ ಅರ್ಥದಲ್ಲೂ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸಿದ್ರು. ಹಂಗಿದ್ದಾಗ ಹೆಂಗ್ರಿ ಸಾಧ್ಯ ಮಲ್ಲಿಕಾರ್ಜುನ್ ಖರ್ಗೆ ಮಗ ಪ್ರಿಯಾಂಕ್ ಖರ್ಗೆ IT-BT ಸಚಿವ CM ಆಗೋದಕ್ಕೆ ಅಂತ ಯೋಚಿಸ್ತಾ ಇರ್ಬೋದು. ಹೇಳಿದ್ಯಾರು ಗೊತ್ತಾ? ಸಾದಾ ಸೀದಾ ಸಚಿವರಲ್ಲ ಹೇಳಿದ್ದು. ರಾಜಕೀಯದ ಸೂಕ್ಷ್ಮತೆಗಳನ್ನ ಮತ್ತು ರಾಜಕೀಯದ ಆಳ ಅಗಲವನ್ನ ಲೆಕ್ಕಾಚಾರ ಹಾಕಲು ಸಾಧ್ಯವಿರುವಂತಹ ಒಂದು ವ್ಯಕ್ತಿತ್ವ ನುಡಿದಿರುವಂತಹ ಭವಿಷ್ಯ ಇದು. ಯಾವುದೋ ಒಂದು ಕ್ಷೇತ್ರದ MLA ಹೇಳಿದ್ರೂ ಕೂಡ ನಾವು ಇಷ್ಟರ ಮಟ್ಟಿಗೆ ವೈಭವೀಕರಿಸೋದಕ್ಕೆ ಹೋಗ್ತಿರ್ಲಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಮತ್ತು ಪ್ರಿಯಾಂಕ್ ಖರ್ಗೆಯ ವಿರುದ್ಧ ಸದಾ ನಿಗಿ ಕೆಂಡ ಕಾರ್ತಿದ್ದಂತಹ ಒಬ್ಬ ಸಚಿವರು ಹೇಳಿದ್ದಿದ್ದು. ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಏನಾದರೂ ಹೇಳಿದ್ದಿದ್ರೆ ಮಾತಿನ ಭರದಲ್ಲಿ ಹೇಳಿದ್ರು ಅಂತ ಸುಮ್ಮನಾಗ್ತಿದ್ವಿ. CM PM ಸೀಕ್ರೆಟ್ ಬಿಚ್ಚಿಟ್ಟಿದ್ದು ರಾಜ್ಯದ ಒಬ್ಬ ಹಿರಿಯ ರಾಜಕಾರಣಿ. ಆ ರಾಜಕಾರಣಿಯ ಹೆಸರು ಕೇಳಿದ್ರೆ ಶಾಕ್ ಆಗ್ತೀರಿ. ಕೂತು ಜಾಗದಲ್ಲಿ ಚಳಿಗಾಲದಲ್ಲೂ ಬೆವರು ಬರುತ್ತೆ. ಆ ರಾಜಕಾರಣಿ ದೊಡ್ಡ ಸಮುದಾಯದ ಪ್ರತಿನಿಧಿ, ಸಚಿವರಾಗಿದ್ದವರು ಮತ್ತು ಪ್ರಭಾವಿ ಅಂತ ಕರೆಸ್ಕೊಂಡವರು ಈ ಭವಿಷ್ಯವನ್ನ ನುಡಿದಿದ್ದಾರೆ. ಬೃಹತ್ ಬ್ರಹ್ಮಾಂಡ ಲಂಚ ಬಾಚಿದ ಆರೋಪವೂ ಅವ್ರ ಮೇಲಿದೆ. ಕೇಳಿಸ್ಕೊಂಡ್ರ? ಅನೇಕ ಸಲ ಖರ್ಗೆ ಕುಟುಂಬದ ವಿರುದ್ಧ ಗುಡುಗಿದವರವರು. ಅನೇಕ ಸಲ ಖರ್ಗೆ ಕುಟುಂಬದ ಯಾರು ಗೊತ್ತಾ? ಅವರೇ ಬಾಬುರಾವ್ ಚಿಂಚನಸೂರ್ ಸಚಿವ. ಚಿಂಚನಸೂರ್ ಹೇಳಿಕೆ ಬೆನ್ನಲ್ಲೇ ರಾಜಕೀಯ ವಲಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಬಾಬುರಾವ್ ಚಿಂಚನಸೂರ್ ಹೇಳಿದ್ದು PM ಮತ್ತು CM ಆಗುವವರ ಬಗ್ಗೆ. ಆಗುವವರು ಯಾರು ಅಂದ್ರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ದೇಶದ ಪ್ರಧಾನಿ ಆಗ್ತಾರಂತೆ. ಮಲ್ಲಿಕಾರ್ಜುನ ಖರ್ಗೆಯವರ ಸುಪುತ್ರ ಪ್ರಿಯಾಂಕ್ ಖರ್ಗೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರಂತೆ. ಸಾದಾಸೀದಾ ರಾಜಕಾರಣಿ ಹೇಳಿದ್ದಿದ್ದರೆ ನಾವು ಇದನ್ನ ಅಷ್ಟರ ಮಟ್ಟಿಗೇನು ವೈಭವೀಕರಿಸೋದಕ್ಕೆ ಹೋಗ್ತಿರ್ಲಿಲ್ಲ. ಇಗ್ನೋರ್ ಎನ್ನುವಂತಹ ಮೆಡಿಸನ್ ಅನ್ನ ಪ್ರಯೋಗ ಮಾಡ್ತಾ ಇದ್ವಿ. ಆದರೆ ಇಲ್ಲಿ ಬಾಬು ರಾವ್ ಚಿಂಚನಸೂರು ಹೇಳಿದಂಥ ಹೇಳಿಕೆಯಲ್ಲಿ ಒಂದಷ್ಟು ರಾಜಕೀಯ ಸೂಕ್ಷ್ಮತೆಯನ್ನು ಅರ್ಥಕೊಂಡವರು. ದೊಡ್ಡ ಮಟ್ಟಿಗೇನು ರಾಜಕೀಯದ ಆಳ ಅಗಲದ ಬಗ್ಗೆ ಈವರೆಗೂ ಪ್ರಕಟಿಸದೇ ಇದ್ರೂ ಕೂಡ ರಾಜಕೀಯದ ಕೆಲ ಸೂಕ್ಷ್ಮತೆಗಳನ್ನು ಹೇಳೋದ್ರಲ್ಲಿ ಅವರು ನೈಪುಣ್ಯತೆಯನ್ನು ಹೊಂದಿದ್ದಾರೆ. ಚಿಂಚನಸೂರು ಹೇಳಿಕೆಯ ಬೆನ್ನಲ್ಲೇ ಈಗ ರಾಜಕೀಯ ಕ್ಷೇತ್ರದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ PM ಆಗ್ತಾರೆ. ಅವರ ಸುಪುತ್ರ ಪ್ರಿಯಾಂಕ್ ಖರ್ಗೆ ರಾಜ್ಯದ CM, ದೇಶದ PM ತಂದೆಯಾದರೆ ರಾಜ್ಯದ CM ಪ್ರಿಯಾಂಕ್ ಖರ್ಗೆ ಆಗ್ತಾರೆ. ಕಲಬುರಗಿ ಕುಟುಂಬದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಾವು ಬಿಚ್ಚಿಟ್ಟಿದ್ದೇವೆ. ಸೊ ಇಲ್ಲಿ ಬಾಬುರಾವ್ ಚಿಂಚನಸೂರ್ ಹೇಳಿದ ಆ ಹೇಳಿಕೆಯ ಬೆನ್ನಲ್ಲೇ ಇಡೀ ಕಾಂಗ್ರೆಸ್ ಪಾಳೆಯದಲ್ಲೂ ನೋಡಿ, ಮನುಷ್ಯನ
ಸಹಜ ಸ್ವಾಭಾವಿಕವಾದಂತಹ ಗುಣ ಅಧಿಕಾರದ ಆಸೆ ಎನ್ನುವಂತಹದ್ದು. ಶಾಸಕನಾಗಿದ್ದವನಿಗೆ ಸಚಿವನಾಗಬೇಕು ಅನ್ನೋ ಆಸೆ, ಮಿನಿಸ್ಟರ್ ಆಗಿದ್ದವನಿಗೆ CM ಆಗಬೇಕು ಅನ್ನೋ ಆಸೆ, CM ಸ್ಥಾನ ಸಿಗದೇ ಇದ್ರೆ ಅಟ್ಲೀಸ್ಟ್ DCM ಆಗಬೇಕು ಅನ್ನುವಂತಹ ಆಸೆ, DCM ಸಿಗದೇ ಇದ್ರೆ ಅಟ್ಲೀಸ್ಟ್ KPCC ಅಧ್ಯಕ್ಷನಾಗಬೇಕು ಅನ್ನೋ ಆಸೆ. ಇದು ಮನುಷ್ಯ ಸಹಜವಾದಂಥ ಗುಣ, ರಾಜಕಾರಣಿಗಳಿಗಿರೋದಿಲ್ವಾ? ಆದರೆ ಇಲ್ಲಿ ಒಂದು ದಲಿತ ಸಮುದಾಯದ ಅತ್ಯಂತ ಹಿರಿಜೀವ ಅದು ಮಲ್ಲಿಕಾರ್ಜುನ್ ಖರ್ಗೆ ಈಗ AICC ಅಧ್ಯಕ್ಷರಾಗಿದ್ದಾರೆ. ಇಡೀ ದೇಶದ ಕಾಂಗ್ರೆಸ್ ಆಡಳಿತದ ರಾಜ್ಯಗಳು ಅವರ ಕೈಯಲ್ಲಿರುತ್ತೆ. ಎಸ್, ಹಾಗಾದ್ರೆ ಈ ಹೇಳಿಕೆಯ ಬೆನ್ನಲ್ಲೇ ಯಾವ ಕ್ಷೇತ್ರದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಯಿತು, ಅವರ ಹೇಳಿಕೆ ಹೇಗಿತ್ತು ಮತ್ತು ಈ ಹೇಳಿಕೆಯಲ್ಲಿ ಯಾವ ಅಂಶ ಉಲ್ಲೇಖ ಇತ್ತು ಕೇಳಿಸ್ಕೊಳ್ಳಿ. ಪ್ರಧಾನಮಂತ್ರಿ ಆಗ ಯೋಗ ಬಂದಿದೆ ಮತ್ತು ಬಂದರು. ಇವತ್ತಿನ ದಿವಸ ಇಡೀ ಬಿಜೆಪಿ ಸುಜುತ್ತಿದೆ, ಬಿಜೆಪಿ ಸುಜುತ್ತಿದೆ. ಎಲ್ಲಿ ಮತ್ತೆ ಕಾಂಗ್ರೆಸ್ ಗಾಳಿ ಬೀಳ್ತದೆ, ಎಲ್ಲಿ ನೋಡಲಿ ಮತ್ತೆ ಖರ್ಗೆ ಸಾಹೇಬರ ಗಾಳಿ ಬೀಳ್ತದೆ. ಮುಂದಿನ ಪ್ರಧಾನಮಂತ್ರಿ ಸೂರ್ಯ ಚಂದ್ರ ಹುಟ್ಟು ಸೂರ್ಯ ಸತ್ಯವು ಆಕೆ ಸತ್ಯವು ಮುಂದಿನ ಪ್ರಧಾನಮಂತ್ರಿ ಮಲ್ಲಿಕಾರ್ಜುನ ಖರ್ಗೆ ಆಗ್ತಾ ಇದ್ದಾರೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತಿನ ದಿವಸ ಸಾಮಾನ್ಯ ವ್ಯಕ್ತಿಗಳ ಬಲಿಷ್ಠ ನಾಯಕರು. ಇವತ್ತು ಹೈದರಾಬಾದ್ ಕರ್ನಾಟಕ ಯಾವ ಪ್ರಕಾರ ಮೇಲ್ಬತ್ತಿ ತನ್ನಂತ ಸುತ್ತಮುತ್ತ ಜನಕ್ಕೆ ಬೆಳಕೊಂಡು ಮಲ್ಲಿಕಾರ್ಜುನ ಖರ್ಗೆ ಅವರು ತನ್ನಂತ ಸುತ್ತಕೊಂಡು ಈ ದೇಶಕ್ಕೆ ಬೆಳಕೊಂಡು ಕೊಡ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಅಭಿವೃದ್ಧಿ ಮಲ್ಲಿಕಾರ್ಜುನ ಖರ್ಗೆ ಇವತ್ತಿನ ದಿವಸ ಖರ್ಗೆ ಮಹಾನ್ ನಾಯಕರಾಗಿ, ದೇಶದ ಮಹಾನ್ ನಾಯಕರಾಗಿ, ಮುಸ್ತರಿ ನಾಯಕರಾಗಿ, ಉತ್ತರ ಚಿಹ್ನೆಯಾಗಿ ಸೂರ್ಯ ಚಂದ್ರಂತೆ ಎತ್ತಿರ್ತಾರೆ. ಇವತ್ತು ಖರ್ಗೆ ಅವರ ನೇತೃತ್ವದಲ್ಲಿ ಎಲ್ಲ ಕಡೆ ಗಾಳಿ ಕಾಂಗ್ರೆಸ್ ಗಾಳಿ ಬೀಳ್ತಾರೆ. ಅದಕ್ಕೆ ಇವತ್ತ ಬಿಜೆಪಿ ಕುಸಿಯುತ್ತಿದೆ. ಅದಕ್ಕೆ ನಾವೆಲ್ಲರೂ ಮತದಾರರು, ತಾಯಿಯರು, ಅಕ್ಕಂಗಿಯರು, ಸಮಸ್ತ ಕುಲ ಬಾಂಧವರಿಗೂ ನಾನು ಇವತ್ತ ಕೈ ಮುಗಿದು ಹೇಳ್ಕೊತಿದ್ದೀನಿ. ಇವತ್ತು ಗುರುಮಿಡ್ಕ ನನ್ನ ತವರು ಮಡಿ ಕೊಟ್ಟಿದ್ದೀನಿ. ತಾವೆಲ್ಲರಿಗೂ ಪಾಸಿಟಿವ್ ಇವತ್ತಿನ ದಿವಸ ಇವತ್ತ ಗಂಡ ಮಂಡಳಿ ಎಷ್ಟು ಹೆಣ್ಣಿಗೆ ತವರು ಮಡಿ ನನ್ನ ಗುರುಮಿಡ್ಕ ತಾಲೂಕಿನಷ್ಟು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಹಳಷ್ಟು ಮಾತಾಡುವಂಥ ಮೇಲ್ಗಡೆ ಅದನ್ನ ಹೆಚ್ಚಿಗೆ ಮಾತಾಡೋದು ಈ ಬಹಳಷ್ಟು ಮಾತಾಡುವಂಥ ಮೇಲ್ಗಡೆ ಅದನ್ನ ಹೆಚ್ಚಿಗೆ ಮಾತಾಡಿ ದೇಶದ ಪ್ರಭಾವಿ ನಾಯಕರಾಗಿ ದೇಶವೇ ಗುರುತಿಸುವಂತ ಮಟ್ಟಕ್ಕೆ ಇದು ಬಾಬು ರಾವ್ ಚಿಂಚನಸೂರು ಹೇಳಿದಂಥ ಹೇಳಿಕೆಯಲ್ಲಿ ಒಂದಷ್ಟು ಚರ್ಚೆಗೆ ಆಸ್ಪದ ಕೊಡುವಂತಹ ಹೇಳಿಕೆನೂ ಇತ್ತು. ಒಬ್ಬ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ಸಿನ ಹಿರಿಜೀವ, ಅನುಭವಿ ರಾಜಕಾರಣಿ, ಯಾಕಾಗಬಾರದು ದೇಶದ ಪ್ರಧಾನಿ? ಆ ಹೇಳಿಕೆಯ ಹಿಂದೆ ಒಂದು ಲಾಜಿಕ್ ಬೇಕಲ್ವಾ? ಹೆಂಗಾಗ್ತಾರ್ರಿ ದೇಶದ ಪ್ರಧಾನಿ? ಅದರ ಅರ್ಥ ಈ ಬಾರಿ ಅಲ್ಲದಿದ್ದರೂ ಕೂಡ ಮುಂದಿನ ಬಾರಿ ಒಂದು ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವಕಾಶ ಕೊಡಬೇಕಾಗಿ ಬರುತ್ತೆ ಮತ್ತು ಕೊಡಬೇಕಾದ ಎಲ್ಲ ಅರ್ಹತೆ ಮತ್ತು ಯೋಗ್ಯತೆ ಮಲ್ಲಿಕಾರ್ಜುನ ಖರ್ಗೆಗೆ ಇದೆ ಎನ್ನುವಂಥ ಅರ್ಥದಲ್ಲಿ ಅವರ ಹೇಳಿಕೆಗಳಿತ್ತು. ಜೊತೆಗೆ ಮಗ ಪ್ರಿಯಾಂಕ್ ಖರ್ಗೆಗೆ ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ಅರ್ಹತೆ ಇದೆಯಾ? ಖಂಡಿತ ಇದೆ. ಯೋಗ್ಯತೆ ಇದೆಯಾ? ಖಂಡಿತ ಇದೆ. ಅದಕ್ಕೆ ಅವಕಾಶ ಇದೆಯಾ? ಖಂಡಿತ ಇದೆ. ಅದಕ್ಕೆ ತಕ್ಕನಾದಂತಹ ಸಮುದಾಯದ ಪ್ರಬಲತೆ ಇದೆಯಾ? ಖಂಡಿತ ಇದೆ. ಬಲಾಢ್ಯ ಸಮುದಾಯ, ಬೇರೆ ಬೇರೆ ಕಾರಣಗಳಲ್ಲಿ ರಾಜ್ಯದಲ್ಲಿ ಮೂಲೆ ಗುಂಪಾದಂತಹ ಸಮುದಾಯ ಆದರೂ ಕೂಡ ರಾಜಕೀಯ ವಿಚಾರದಲ್ಲಿ ಅದು ಬಲಾಢ್ಯ ಸಮುದಾಯವೇ. ಸೊ ಹಾಗಿದ್ದಾಗ ಬಾಬುರಾವ್ ಚಿಂಚನಸೂರವರ ಹೇಳಿಕೆ ಈಗ ಇಡೀ ರಾಜಕೀಯ ವಲಯದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ. ಒಟ್ಟಾರೆ ದೇಶದ ಪ್ರಧಾನಿ ಮಲ್ಲಿಕಾರ್ಜುನ ಖರ್ಗೆ ಪ್ರಶ್ನಾರ್ಥಕ ಚಿಹ್ನೆ, ರಾಜ್ಯದ ಮುಖ್ಯಮಂತ್ರಿ ಪ್ರಿಯಾಂಕ್ ಖರ್ಗೆ ಪ್ರಶ್ನಾರ್ಥಕ ಚಿಹ್ನೆ.